ನಮ್ಮ ಮನೆಯವರು ನನಗೆ ನಾನ್ ವೆಜ್ ನೆನಪಾಗಬಾರ್ದು ಅಂತ ದಿನಕ್ಕೊಂದು ವೆರೈಟಿ ಮಾಡ್ಕೊಡ್ತವ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ನೈಟು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತ ಬೆಳಗ್ಗೆನೆ ಬಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರ್ಗೆ ಕಾಳನ್ನ ನೆನಾಕಿಟ್ಟು ಹಾಗೆ ಫ್ರಿಜ್ ಮೇಲೆಲ್ಲ ಧೂಳು ಕೂತಿತ್ತು ಅಂತ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆ ತಿಂಡಿಗೆ ಇವತ್ತು ಸೋಯಾ ಚಂಕ್ಸ್ ಹಾಕಿ ಪಲಾವ್ ಮಾಡ್ಕೊಂಡಿದ್ದೆ. ಇನ್ನು ತಿಂಡಿ ಆದ ತಕ್ಷಣ ನಮ್ಮ ಮನೆಯವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದ್ರು. ಅವ್ರದ್ಮೇಲೆ ನಾನು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ಅದನ್ನು ಮುಗಿಸ್ಕೊಂಡು ತಿಂಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದ್ಮೇಲೆ ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ಸಿಂಪಲ್ ಆಗಿ ಖಾರ ರುಬ್ಕೊಂಡು ಕಾಳು ಹಾಕಿ ಸಾಂಬಾರ್ನ ಮಾಡ್ಕೊಂಡೆ. ಅಷ್ಟರಲ್ಲಿ ನಮ್ಮ ಸಾಹೇಬ್ರು ಎಂಟೆ ಕೊಟ್ರು. ಯಾಕೆ ಸೆಲೆಕ್ಟ್ ಹೊಡಿತೀನಿ ಅಂತ ನೋಡ್ತೀರಾ? ಬಿಸಿ ರಾಗಿ ಮುದ್ದೆ ಕಾಳು ಸಾರು ಮಾಡಿದಾಳಲ್ಲ ಅದಕ್ಕೋಸ್ಕರ. ಈ ಕೆಲ್ಸದ ಟೆನ್ಷನ್ ಮಧ್ಯೆ ಮನೆಗೆ ಬಂದು ತಣ್ಣಗಿರೋ ಹೆಂಡತಿ ಮಕ ನೋಡಿ ಬಿಸಿ ಬಿಸಿ ಊಟ ಮಾಡಿ 5 ನಿಮಿಷ ಕಣ್ ಮುಚ್ಕೊಂಡ್ ಮಲ್ಕೊಂಡ್ರೆ ಅದೇ ನಮ್ಮ ಗಂಡ ಇಕ್ಲಿಗೆ ಸ್ವರ್ಗ ಸಿಕ್ಕಂಗೆ. ನಮಗೆ ದುಡಿಯೋದು ಎಷ್ಟು ಮುಖ್ಯನೋ ಹಾಗೆ ನಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ನಿಮ್ ದುಡಿಮೆ ಜೊತೆಗೆ ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ, ಹಾಗೇನೆ ನಿಮ್ ಮನೆಯವ್ರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಮನೆಯವರು ನನಗೆ ನಾನ್ ವೆಜ್ ನೆನಪಾಗಬಾರ್ದು ಅಂತ ದಿನಕ್ಕೊಂದು ವೆರೈಟಿ ಮಾಡ್ಕೊಡ್ತಾವ್ರೆ. ಇವತ್ತು ಏನೋ ರೆಸಿಪಿ ಮಾಡ್ತಾವಳೆ, ನನಗೆ ಅವೆಲ್ಲ ಗೊತ್ತಾಗಲ್ಲ, ಅವಳೇ ಹೇಳ್ತಾಳೆ ಕೇಳಿ. ಏನೋ ಅಲ್ಲ ಕಣ್ರಿ, ಬಾಳೆಕಾಯಿ ತವ ಫ್ರೈ ಮಾಡ್ತಾ ಇದ್ದೀನಿ. ಸೊ ರೆಸಿಪಿನ ನಮ್ಮ ಜನಕ್ಕೂ ಕೂಡ ತಿಳಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಕಾರ್ನ್ ಫ್ಲೋರು, ಅಕ್ಕಿ ಹಿಟ್ಟು, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ತಗೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡೆ. ಇನ್ನೊಂದು ಕಡೆ ಮಸಾಲೆ ಎಲ್ಲ ಕಲಸಿಟ್ಟಾದ್ಮೇಲೆ ಬಾಳೆಕಾಯಿನ ತಗೊಂಡು ಅದ್ರ ಸಿಪ್ಪೆನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಅದಾದ್ಮೇಲೆ ಸ್ಲೈಸ್ ವೈಸ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೋಬಹುದು. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ರೌಂಡು ಮಸಾಲೆನ ಕೋಟಿಂಗ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ನಾನಿಲ್ಲಿ ಒಂದು 1/4 ಗಂಟೆನಾದರೂ ಬಿಟ್ಟಿದ್ದೀನಿ ಮ್ಯಾರಿನೇಟ್ ಆಗಕ್ಕೆ. ಅದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ದೋಸೆ ತವನೆ ತಗೊಂಡಿದ್ದೀನಿ. ಆಯಿಲ್ನ ಈ ತರ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ 2-in-1 ಆಯಿಲ್ ಕಂಟೈನರ್ ಇಂದ ತುಂಬಾನೇ ಯೂಸ್ ಆಗಿದೆ. ನಿಮಗೂ ಕೂಡ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ಗೆ ಬರುತ್ತೆ. ಇನ್ನು ತವ ಎಲ್ಲ ಕಾದಾದ್ಮೇಲೆ ಒಂದೊಂದಾಗೇನೆ ತಗೊಂಡು ಈ ತರ ಪ್ಲೇಸ್ ಮಾಡ್ಕೊಂಡು 2 ಕಡೆ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ತವಾ ಫ್ರೈ ರೆಡಿ ಆಗುತ್ತೆ. ಇನ್ನು ನಾನು 2 ತರ ಮಾಡ್ಕೊಂಡೆ. ಫಸ್ಟ್ ಏನ್ ಮಸಾಲೆ ಹಾಕಿದ್ದೆ ಅದ್ರದಷ್ಟೇನೆ ಫ್ರೈ ಮಾಡ್ಕೊಂಡೆ. ಇನ್ನೊಂದ್ಸಲಗೆ ರವೆನ ತಗೊಂಡು ಈ ತರ ಕೋಟಿಂಗ್ ಮಾಡ್ಕೊಂಡಿದ್ದೆ. ನನಗೆ ಪ್ಲೇನ್ ಮಾಡಿದ್ದಲ್ಲ ಅದೇ ಜಾಸ್ತಿ ಇಷ್ಟ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಳೆಕಾಯಿ ಫ್ರೈ ಅಂತೂ ನನಗೆ ಚಿಕನ್ ನೆನಪು ಮಾಡ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.